ಇಳಿತಿಲ್ಲ, ಮೂರಕ್ಕೆ ಇಳಿತಿಲ್ಲ ಅನ್ನೋ ಥರ ಆಗಿದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಕತೆ. ತಾಂಡವ್ ಮದುವೆ ಆದಾಗಿನಿಂದ ಭಾಗ್ಯಗೆ ನೆಮ್ಮದಿಯೇ ಇಲ್ಲ ಅನ್ನೋ ಥರ ಆಗಿದೆ. ತಾಂಡವ್ಗೆ ಶ್ರೇಷ್ಠ ಬೆನ್ನು ಬಿಡದ ಬೇತಾಳ. ಪ್ರೀತಿ ಪ್ರೀತಿ ಅಂತ ಹೇಳ್ಕೊಂಡು ಶ್ರೇಷ್ಠ ತಾಂಡವ್ನ ಸೂತ್ರದ ಗೊಂಬೆ ಮಾಡ್ಕೊಂಡಿದ್ದಾಳೆ. ಇದೆಲ್ಲ ಗೊತ್ತಾಗಿ ತಾಂಡವ್ ಶ್ರೇಷ್ಠಾಳನ್ನ ಬಿಡ್ತಾನೆ, ಭಾಗ್ಯ ಹಿಂದೆ ಬರ್ತಾನೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೀಗ ಸೀರಿಯಲ್ ಡೈರೆಕ್ಟರ್ ತಾಂಡವ್ ಶ್ರೇಷ್ಠ ಮದುವೆ ಮಾಡಿಸಿ ಬಿಟ್ಟಿದ್ದಾರೆ. ಹಾಗಾದ್ರೆ ಶ್ರೇಷ್ಠ ತಾಂಡವ್ ಮದುವೆ ಆದ್ರೆ ಭಾಗ್ಯ ಕತೆ ಏನು? ಸೀರಿಯಲ್ ಮುಗಿದೇ ಬಿಡ್ತಾ? ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯ ಹಾಗೂ ತಾಂಡವ್ ಮದುವೆಯಾಗಿ 17 ವರ್ಷಗಳಾಗಿವೆ. ಭಾಗ್ಯ ಅಂದ್ರೆ ತಾಂಡವ್ಗೆ ಒಂಚೂರು ಇಷ್ಟವೇ ಇಲ್ಲ. ತಾಯಿ ಒತ್ತಾಯ ಮಾಡಿದ್ಲು ಅಂತ ತಾಂಡವ್ ಈ ಮದುವೆ ಆಗಿದ್ದಾನೆ. ಮದುವೆ ಒತ್ತಾಯದೇ ಆಗಿದ್ರು ಇಬ್ರು ಮಕ್ಕಳನ್ನ ಮಾಡ್ಕೊಂಡಿದ್ದಾನೆ. ಆದ್ರೂ ನನ್ನ ಕನಸಿನ ನನ್ನ ಇಷ್ಟದ ಪತ್ನಿ ಇವಳಲ್ಲ ಅಂತ ಶ್ರೇಷ್ಠ ಹಿಂದೆ ಬಿದ್ದಿದ್ದಾನೆ. ತನ್ನ ಗಂಡನನ್ನ ಕಾಪಾಡ್ಕೊಳ್ಬೇಕು, ಉಳಿಸ್ಕೊಳ್ಬೇಕು ಅಂತ ಭಾಗ್ಯ ಪ್ರಯತ್ನಿಸ್ತಿದ್ದಾಳೆ. ಆದ್ರೆ ಪ್ರಯೋಜನವೇ ಇಲ್ಲದಂತಾಗಿದೆ. ಇದೀಗ ತಾಂಡವ್ ಮನೆಯವರನ್ನ ತನ್ನ ಪರ ಮಾಡ್ಕೊಳ್ಬೇಕು, ಭಾಗ್ಯನ ಮನೆಯವರಿಂದ ದೂರ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡಿದ್ದಾನೆ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತನ್ವಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದ. ಆದ್ರೆ ತನ್ವಿ ಮಾತ್ರ ಭಾಗ್ಯಾಳನ್ನೇ ಫಸ್ಟ್ ಚಾಯ್ಸ್ ಆಗಿ ಇಟ್ಕೊಂಡಿದ್ದಾಳೆ. ಈ ಪ್ಲಾನ್ ಎಲ್ಲ ವರ್ಕ್ ಆಗಲ್ಲ ಅನ್ನೋದು ತಾಂಡವ್ಗೂ ಗೊತ್ತಾಗಿದೆ. ಇನ್ಮುಂದೆ ಬೇರೆ ಪ್ಲಾನ್ ಮಾಡಿ ಮನೆಯವರನ್ನ ಒಲಿಸಿಕೊಳ್ತಾನೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ತಾಂಡವ್ ಶ್ರೇಷ್ಠಾಳನ್ನ ಮದುವೆ ಆಗಿದ್ರೆ ಇಲ್ಲಿ ಭಾಗ್ಯ ತಾಳಿಯನ್ನೇ ಕಿತ್ತು ಬಿಸಾಕಿದ್ದಾಳೆ. ತಾಂಡವ್ ಹಾಗೂ ಶ್ರೇಷ್ಠ ಅನೇಕ ಬಾರಿ ಮದುವೆ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಒಂದು ಸಲವಂತೂ ತಾಂಡವ್ ಇನ್ನೇನು ತಾಳಿ ಕಟ್ಬೇಕು ಅಂದ್ಕೊಳ್ತಿರುವಾಗ್ಲೇ ಮದುವೆ ನಿಂತು ಹೋಗಿತ್ತು. ಕುಸುಮ ಪೂಜಾ ಬಂದು ಮದುವೆ ನಿಲ್ಸಿದ್ರು. ವಿಷಯ ಗೊತ್ತಾದ ಭಾಗ್ಯ ಗಂಡ ಬದಲಾಗ್ತಾನೆ, ಮಕ್ಕಳಿಗೋಸ್ಕರನಾದ್ರೂ ತನ್ನ ಜೊತೆ ಇರ್ತಾನೆಂತ ಕಾದ್ಲು. ಆದ್ರೆ ಏನು ಪ್ರಯೋಜನ ಆಗಿಲ್ಲ. ಆದ್ರೀಗ ತಾಂಡವ್ ಶ್ರೇಷ್ಠಾಳನ್ನ ಮದುವೆ ಆಗೇ ಬಿಟ್ಟಿದ್ದಾನೆ. ಇತ ಭಾಗ್ಯ ತನಗೆ ಈ ತಾಳಿ ಬೇಡ ಅಂತ ಎಸೆದಿದ್ದಾಳೆ. ಇದರ ಪ್ರೋಮೋ ರಿಲೀಸ್ ಆಗಿದೆ. ಹೆಣ್ಣು ಮುತ್ತೈದೆ ಆಗ್ಬೇಕು ಅಂದ್ರೆ ಗಂಡ ಅವಳನ್ನ ಸಂಪೂರ್ಣವಾಗಿ ಒಪ್ಕೊಳ್ಬೇಕು. ಇವರು ಯಾವತ್ತೂ ನನ್ನನ್ನ ಒಪ್ಪಿಕೊಳ್ಳಲೇ ಇಲ್ಲ. ಕಟ್ಟಿರೋ ತಾಳಿಗೆ ಗಂಡನೇ ಬೆಲೆ ಕೊಡಲ್ಲ ಅಂದ್ರೆ ಈ ತಾಳಿ ನನಗೆ ಭಾರವಾಗ್ತಿದೆ, ನನಗೆ ಈ ತಾಳಿ ಬೇಡ, ಇದು ನನಗೆ ಬೇಡ ಅಂತ ಭಾಗ್ಯ ಕೊರಳಲ್ಲಿದ್ದ ತಾಳಿನ ತೆಗೆದು ಎಸೆದಿದ್ದಾಳೆ. ಈ ಮೂಲಕ ಗಂಡನ ದ್ರೋಹಕ್ಕೆ ಭಾಗ್ಯ ಸ್ವಾಭಿಮಾನದ ಉತ್ತರ ಕೊಟ್ಟಿದ್ದಾಳೆ. ಇದೀಗ ಪ್ರೋಮೋ ನೋಡಿದ ಸೀರಿಯಲ್ ಫ್ಯಾನ್ಸ್ ನಾನಾ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಆದ್ರೆ ನಾವು ಮತ್ತೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅನ್ನ ನೋಡ್ತೀವಿ. ಶ್ರೇಷ್ಠಳನ್ನ ಮದುವೆಯಾದ ತಾಂಡವ್ಗೆ ಒಂದೊಂದೇ ಸಂಕಷ್ಟ ಶುರುವಾಗುತ್ತೆ. ಇನ್ಮುಂದೆ ತಾಂಡವ್ಗೆ ಶನಿ ದೆಸೆ ಶುರು. ತಾಂಡವ್ ಬೀದಿಗೆ ಬರೋದು ಗ್ಯಾರಂಟಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೆ ಕೆಲವರು ಇದೇ ತರ ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಿದೆ. ಭಾಗ್ಯ ನಿರ್ಧಾರ ಸರಿಯಾಗೇ ಇದೆ. ಹೆಂಡತಿ ಬೇಡ ಅಂದಮೇಲೆ ಗಂಡ ಕಟ್ಟಿರೋ ತಾಳಿಗೆ ಬೆಲೆ ಇಲ್ಲ. ಒಳ್ಳೆ ನಿರ್ಧಾರ ಭಾಗ್ಯ. ಇಂಥ ಗಂಡನ ಜೊತೆ ಬಾಳೋದಕ್ಕಿಂತ ನಾವು ನಮ್ಮ ಜೀವನವನ್ನ ನೋಡ್ಕೊಳ್ಳೋದೇ ವಾಸಿ ಅಂದಿದ್ದಾರೆ. ಮತ್ತೆ ಕೆಲವರು ಭಾಗ್ಯ ಅವತ್ತು ತಾಳಿಯ ಮಹತ್ವದ ಬಗ್ಗೆ ಅಷ್ಟು ಉದ್ದದ ಉಪನ್ಯಾಸ ಕೊಟ್ಟಿದ್ಲು. ಈಗ ನೋಡಿದ್ರೆ ತಾಳಿ ಬೇಡ ಅಂತ ಕಿತ್ತು ಹಾಕಿದ್ದಾಳೆ. ಇದರಿಂದ ಸಮಾಜಕ್ಕೆ ಹೇಳೋ ಪಾಠ ಆದ್ರೂ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ನಲ್ಲಿ ತಾಂಡವ್ ಶ್ರೇಷ್ಠ ಮದುವೆ ನಡೆದಾಯ್ತು, ಭಾಗ್ಯ ತಾಳಿ ಕಿತ್ತು ಎಸೆದಾಯ್ತು. ಭಾಗ್ಯ ಮುಂದೇನು ಮಾಡ್ತಾಳೆ? ಆಕೆ ಹೊಸ ಜೀವನ ಕಟ್ಟಿಕೊಳ್ತಾಳ ಅಥವಾ ಅತ್ತೆ ಅತ್ತೆ ಅಂತ ಕುಸುಮ ಹಿಂದೆನೆ ಸುತ್ತಾ ಇರ್ತಾಳ? ಶ್ರೇಷ್ಠಾಳನ್ನ ಮದುವೆಯಾದ ತಾಂಡವ್ ಬೀದಿಗೆ ಬೀಳ್ತಾನಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.